ಜ್ಞಾನಿಗಳು ಹೇಳ್ತಾರೆ, 10ರ ಹುಡುಗಾಟ, 20ರ ಪ್ರಾಯ, 30ರ ಆಸೆ, 40ರ ನಟನೆ, 50ಕ್ಕೆ ಅರಳು, 60ಕ್ಕೆ ಮರಳು, 70ರ ಕೂಗು, 80ರ ಮಾಗು, 90ಗೆ ವಾಗು, ಉಳಿದಿದ್ರು 100 ಹೊತ್ಕೊಂಡು ಹೋಗು. ನೋಡಿ, ಏನನ್ನ ಹೊತ್ಕೊಂಡು ಹೋಗೋದು ನಾವ್ ಇಲ್ಲಿಂದ? ಏನ್ ಹೊತ್ಕೊಂಡು ಹೋಗ್ತೀವಪ್ಪ? ಹಣ ಕೊಡ್ತಾರ ನಮ್ ಕೈಗೆ ಹೋಗುವಾಗ, ಆಸ್ತಿ ಕೊಡ್ತಾರ, ಚಿನ್ನ ಕೊಡ್ತಾರ, ಒಡವೆ ಕೊಡ್ತಾರ, ಏನ್ ಕೊಡ್ತಾರೆ? ಯಾವುದನ್ನು ಕೊಡೋದಿಲ್ಲ. ಹೋಗುವಾಗ ಬರೀ ಕೈನಲ್ಲಿ ಹೋಗ್ಬೇಕು. ಆದ್ರೆ ಹೆಗಲ ಮೇಲೆ ಪಾಪ ಪುಣ್ಯದ ಗಂಟನ್ನ ಕಟ್ಟಿ ಕಳಿಸ್ತಾರಂತೆ. ಭಗವಂತ ಏನ್ ಸಂಪಾದನೆ ಮಾಡ್ಕೊ ಬಂದಿದೆ ಅಂತ ಕೇಳುವಾಗ, ಪಾಪ ಪುಣ್ಯದ ಗಂಟಿದೆ ಅಂತ ನೋಡಪ್ಪ ಅಂತಾನಂತೆ. ನೋಡಿ, ಅದಕ್ಕೆ ನಾವೆಲ್ಲ ಯೋಚನೆ ಮಾಡ್ಬೇಕು. ಮಗು ಹುಟ್ಟಿದ ತಕ್ಷಣ ಬಟ್ಟೆ ಸುತ್ಕೊಂಡ್ ಬರ್ತಾರಲ್ಲ, ಆ ಬಟ್ಟೆಗೂ ಜೇಬಿರೋದಿಲ್ಲ ಕಣಪ್ಪ, ಅಲ್ವಪ್ಪ? ಆ ಬಟ್ಟೆಗೆ ಜೇಬಿದೆಯಾ? ಮಗು ಸುತ್ಕೊ ಬರೋ ಬಟ್ಟೆಗೆ. ಸತ್ತಾಗ ಹೆಣದ ಮೇಲೆ ಹಾಕ್ತಾರಲ್ಲ ಬಟ್ಟೆ, ಆ ಬಟ್ಟೆಗೂ ಜೇಬಿದೆಯಪ್ಪ? ಅಲ್ಗೂ ಜೇಬಿರೋದಿಲ್ಲ. ಆದ್ರೆ ಬದುಕಿರುವಾಗ ಮಾತ್ರ ಬರೀ ಜೇಬ್ಗೋಸ್ಕರವಾಗಿ ಹೊಡೆದಾಡ್ತೀವಿ ನಾವು. ಜೇಬ್ ತುಂಬಿಸ್ಕೋಸ್ಕರ ಹೊಡೆದಾಡ್ತೀವಿ. ಆದ್ರೆ ಪ್ರೀತಿಯನ್ನು ಕಳ್ಕೊಳ್ತೀವಿ, ಆರೋಗ್ಯವನ್ನು ಕಳ್ಕೊಳ್ತೀವಿ, ನೆಮ್ಮದಿಯನ್ನು ಕಳ್ಕೊಳ್ತೀವಿ, ಸಂಬಂಧವನ್ನು ಕಳ್ಕೊಳ್ತೀವಿ ಕೇವಲ ಜೇಬಿಗಾಗಿ, ಕೇವಲ ಹಣಕ್ಕಾಗಿ. ನಾವು ಪರಮಾತ್ಮನ ಸನ್ನಿಧಿಗೆ ಹೋಗುವಾಗ ಅಲ್ಲಿ ಕರೆನ್ಸಿ ಸಂಪಾದನೆ ಮಾಡಬೇಕು. ಏನ್ ಕರೆನ್ಸಿ? ದಾನ, ಪುಣ್ಯ, ಧರ್ಮ, ಪಾಪ ಪುಣ್ಯದ ಕರೆನ್ಸಿಯನ್ನ ಸಂಪಾದನೆ ಮಾಡಬೇಕು. ಹಾಗಾಗಿ ನೋಡಿ, ಪ್ರತಿ ಸಾರಿ ನಾನು ಎಲ್ಲ ಕಡೆ ಹೇಳುವಾಗ್ಲೂ ಕೂಡ ನೋಡಿ ಸರ್, ಕರೆಕ್ಟಾಗಿ ನಮ್ಮ ದಾಸಪ್ಪನವ್ರು ಬಂದರು, ನಮ್ಮ ಆಂಜನೇಯನ ಅರ್ಚಕರು. ನಮ್ಮ ಮನೆ ಮುಂದ್ಗಡೆ ದೇವಸ್ಥಾನ, ಪುಣ್ಯಾತ್ಮರು. ಸುಮಾರು 20-30 ವರ್ಷದಿಂದ ಅವರು ಪಾಪ ಪುಣ್ಯದ ಭಗವಂತನ ಆಶೀರ್ವಾದವನ್ನು ಕೊಡುವಂಥವ್ರು. ಅವರು ಭಗವಂತ ರೂಪದಲ್ಲಿ ನಮ್ಮ ಗುತ್ತಲಲ್ಲಿ ಇರ್ತಕ್ಕಂಥ ಈಗ ಚೆನ್ನಪ್ಪನ ದೊಡ್ಡಿಲಿ ದೇವಸ್ಥಾನ ಮಾಡ್ಕೊಂಡಿದ್ದಾರೆ ನಮ್ಮ ದಾಸಪ್ಪನವರು. ಭಗವಂತನ ಸೇವೆ ಮಾಡ್ತಾರೆ, ಪುಣ್ಯವಂತರು. ಅಂಥವರ ಹಾದಿಯಲ್ಲಿ ನಾವು ನಡೀಬೇಕು. ಅಂಥವರ ಹಾದಿಯಲ್ಲಿ ನಾವು ಸನ್ಮಾರ್ಗದಲ್ಲಿ ನಡೀಬೇಕು. ಅದೇ ಜೀವನದ ಸಾರ್ಥಕತೆ ಎಂಬುದಾಗಿ ಹೇಳ್ತಾ ಕೇಳೋಣ. ಕಳೆದುಕೊಂಡ ಅಪ್ಪ ನಿನ್ನ ಎಲ್ಲಿ ಹುಡುಕಲಿ ಅಪ್ಪ ಅಂತೇಳಿ ಆ ಒಂದು ಗೀತೆಯನ್ನ ಹಾಡೋಣ. ಇದೀಗ ಅಪ್ಪ 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 ನನ್ನ ಪಾಲಿನ ದೇವರು, ಕಳೆದುಕೊಳ್ಳ ಅಪ್ಪ ನಿನ್ನ ಎಲ್ಲಿ ಹುಡುಕಲಿ ಮತ್ತೆ ಪಡೆವ ಭಾಗ್ಯವುಳ್ಳೇ ನನ್ನ ಹಣೆಯಲಿ. ಕಳೆದುಕೊಂಡ ಅಪ್ಪ ನಿನ್ನ ಎಲ್ಲಿ ಹುಡುಕಲಿ ಮತ್ತೆ ಪಡೆವ ಭಾಗ್ಯವುಳ್ಳೇ ನನ್ನ ಹಣೆಯಲಿ. ಕಳೆದುಕೊಳ್ಳ ನಿನ್ನ ಎಲ್ಲಿ ಹುಡುಕಲಿ ಮತ್ತೆ ಪಡೆವ ಭಾಗ್ಯವುಳ್ಳೇ ನನ್ನ ಹಣೆಯಲಿ. ಧರೆಗೆ ತಂದೆ ನೀನೇ ಧರಣಿ, ನೀನೆ ಮೊದಲ ಅಕ್ಷರ.
ಧರೆಗೆ ತಂದೆ ನೀನೇ ಧರಣಿ ನೀನೆ ಮೊದಲ ಅಕ್ಷರ ಮತ್ತೆ ಬೇರೆ ಬೇಕೆ ಹೇಳು ಇಟ್ಟಿಗೆಗಳ ಮಂದಿರ ಜಗವ ತೋರಿ ಜಗವೇ ಆದೆ ಇದು ನಿನ್ನ ವಿಳಾಸ ಜಗವ ತೋರಿ ಜಗವೇ ಆದೆ ಇದು ನಿನ್ನ ವಿಳಾಸ ಕಡೆಗೆ ಕರುಣೆ ತೋರದಾದೆ ಕೊಡದೆ ನಿನ್ನ ವಿಳಾಸ ಕಳೆದುಕೊಂಡ ಅಪ್ಪನಿಲ್ಲ ಎಲ್ಲಿ ಹೋಗಲಿ ಮತ್ತೆ ಪಡೆವ ಭಾಗ್ಯವುಳ್ಳೇ ನಮ್ಮ ಹಣೆಯಲ್ಲಿ